ಮನೆಯೊಂದು ನಾಲ್ಕು ಬಾಗಿಲು ಎನ್ನುವಂತಾಗಿದೆ ಬೆಳಗಾವಿ ಜಿಲ್ಲೆ. ಮುಂದಿನ ವಾರವೇ ವಿಭಾಗ ಮಟ್ಟದಲ್ಲಿ ಸಭೆ ಕೂಡ ನಡೆಯಲಿದೆ. ರೆಬೆಲ್ಸ್ಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ತಯಾರಿಯನ್ನ ನಡೆಸಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಮನೆಯೊಂದು ನಾಲ್ಕು ಬಾಗಿಲು ಎನ್ನುವಂತಾಗಿದೆ ಬೆಳಗಾವಿ ಜಿಲ್ಲೆ. ಮುಂದಿನ ವಾರವೇ ಹೀಗಾಗಿ ವಿಭಾಗ ಮಟ್ಟದಲ್ಲಿ ಸಭೆ ಕೂಡ ನಡೆಯಲಿದೆ. ರೆಬೆಲ್ಸ್ಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ತಯಾರಿಯನ್ನ ನಡೆಸಿದ್ದಾರೆ. ಯತ್ನಾಳ್ ಹಾಗೂ ಜಾರಕಿಹೊಳಿಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಕೋರೆ, ಜೊಲ್ಲೆ, ಕತ್ತಿ ಬಣ ಒಂದುಗೂಡಿಸೋದಕ್ಕೆ ಕಸರತ್ತು ಕೂಡ ನಡೀತಾ ಇರುವಂತದ್ದು. ಇನ್ನು ಸಂಘಟನೆಯತ್ತ ಮುಖ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ರೆಬೆಲ್ಸ್ಗೆ ಕೌಂಟರ್ ಕೊಡೋದಕ್ಕೆ ರಾಜ್ಯಾಧ್ಯಕ್ಷ ತಯಾರಿಯನ್ನ ನಡೆಸಿದ್ದಾರೆ. ಮುಂದಿನ ವಾರವೇ ವಿಭಾಗ ಮಟ್ಟದಲ್ಲಿ ಸಭೆ ಕೂಡ ನಡೆಯಲಿದೆ. ಯತ್ನಾಳ್ ಹಾಗೂ ಜಾರಕಿಹೊಳಿಗೆ ಟಕ್ಕರ್ ಕೊಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ಮನೆಯೊಂದು ನಾಲ್ಕು ಬಾಗಿಲು ಎನ್ನುವಂತಾಗಿದೆ ಬೆಳಗಾವಿ ಜಿಲ್ಲೆ. ಕೋರೆ, ಜಾರಕಿಹೊಳಿ, ಜೊಲ್ಲೆ ಹಾಗೂ ಕತ್ತಿ ಬಣವನ್ನ ಒಂದುಗೂಡಿಸೋದಕ್ಕೆ ಸವಾರಿಯನ್ನ ಹೊರಟಿದ್ದಾರೆ ವಿಜಯೇಂದ್ರ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಇನ್ನು ಬೆಳಗಾವಿ ಜಿಲ್ಲೆಯ ಸದ್ಯದ ಪರಿಸ್ಥಿತಿ ಮನೆಯೊಂದು ನಾಲ್ಕು ಬಾಗಿಲು ಎನ್ನುವಂತಾಗಿದೆ. ಜೊತೆಗೆ ಹೀಗಾಗಿ ವಿಭಾಗ ಮಟ್ಟದಲ್ಲಿ ಮುಂದಿನ ವಾರ ಸಭೆ ಕೂಡ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಸಿಂಚನಾ, ರಾಜ್ಯ ಬಿಜೆಪಿಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇದೆ. ಬಿಜೆಪಿ ನಾಯಕರ ನಡುವಿನ ಅಸಮಾಧಾನ ಇದೆ. ಎಲ್ಲ ನಾಯಕರುಗಳು ಅವರವರದೇ ಆದಂತ ಒಂದು ಗುಂಪನ್ನ ಕಟ್ಕೊಂಡಿದ್ದಾರೆ. ಅವರದೇ ಆದ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ರಾಜ್ಯ ಬಿಜೆಪಿಗೆ ಚುಕ್ಕಾಣಿ ಯಾರದ್ದು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ವಿಜೇಂದ್ರ ಅವರು ಸದ್ಯಕ್ಕೆ ಅಧ್ಯಕ್ಷರಿದ್ದಾರೆ, ಆದ್ರೆ ಅವರೇ ಕಂಟಿನ್ಯೂ ಆಗ್ತಾರಾ, ಬೇರೆಯವ್ರು ಬರ್ತಾರಾ, ಈ ರೀತಿಯ ಗೊಂದಲಗಳು ಇದ್ದೇ ಇದಾವೆ. ಆದ್ರೆ ವಿಜೇಂದ್ರ ಅವರು ತುಂಬಾ ವಿಶ್ವಾಸದಲ್ಲಿದ್ದಾರೆ, ಅವರೇ ಕಂಟಿನ್ಯೂ ಆಗ್ತಾರೆ ಅನ್ನೋ ಭರವಸೆಯಲ್ಲಿ ಕೂಡ ಅವರಿದ್ದಾರೆ. ಆ ಕಾರಣಕ್ಕಾಗಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಇರುವಂತಹ ಸಮಸ್ಯೆಯನ್ನ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದೊಂದೇ ಜಿಲ್ಲೆಯನ್ನ ಕೈಗೆತ್ತಿಕೊಳ್ಳಿಕ್ಕೆ ಹೊರಟಿದ್ದಾರೆ. ಆ ಜಿಲ್ಲೆಯಲ್ಲಿ ಇರುವಂತಹ ಸಮಸ್ಯೆನ ಸರಿಪಡಿಸಬೇಕು, ಆ ನಾಯಕರನ್ನ ಕರೆದು ಮಾತಾಡಬೇಕು, ಇರುವಂತಹ ಗೊಂದಲವನ್ನ ಸರಿಪಡಿಸಬೇಕು, ಈ ರೀತಿಯ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಹೊರಟಿದ್ದಾರೆ. ಮೊದಲನೇದಾಗಿ ಆಗಸ್ಟ್ 2ನೇ ತಾರೀಕಿನ ದಿನ ಬೆಳಗಾವಿ ವಿಭಾಗದಲ್ಲಿ ಜಿಲ್ಲೆಯ ಸಭೆಯನ್ನ ಕರೆದಿದ್ದಾರೆ. ಬೆಳಗಾವಿ ವಿಭಾಗದಲ್ಲಿ ಬಿಜೆಪಿ ಜಿಲ್ಲೆಯಲ್ಲಿ ಬರುವಂತದ್ದು ಏನಂತಂದ್ರೆ, ಬೆಳಗಾವಿ ಬರುತ್ತೆ, ಚಿಕ್ಕೋಡಿ ಬರುತ್ತೆ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ಇದೆಲ್ಲವೂ ಕೂಡ ಬರುತ್ತೆ. ಅಲ್ಲೆಲ್ಲವೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ರೀತಿಯ ಸಮಸ್ಯೆ ಇದೆ. ಚಿಕ್ಕೋಡಿಯಲ್ಲಿ ಜೊಲ್ಲೆ ಅವರ ಫ್ಯಾಮಿಲಿ ಮತ್ತು ಕತ್ತಿ ಫ್ಯಾಮಿಲಿ ನಡುವಿನ ಒಂದು ಸಂಘರ್ಷ ಇದೆ. ಮತ್ತೆ ಪ್ರಭಾಕರ್ ಕೋರೆ ಒಂದ್ ಕಡೆಯಲ್ಲಿ ಬೆಳಗಾವಿ, ರಮೇಶ್ ಜಾರಕಿಹೊಳಿ ಇವ್ರ ನಡುವೆ ಒಂದು ರೀತಿಯ ಸಂಘರ್ಷ. ಮೇಲ್ನೋಟ ಕಾಣದಿದ್ರು ಸಹಿತ ಒಳಗೆ ಪ್ರತ್ಯೇಕವಾದ ಗುಂಪು. ರಮೇಶ್ ಜಾರಕಿಹೊಳಿ ಪ್ರತ್ಯೇಕ ರೆಬೆಲ್ಸ್ ಟೀಮ್ ನಲ್ಲಿ ಕೂಡ ಪ್ರಬಲವಾಗಿ ಗುರುತಿಸಿಕೊಂಡಿರುವಂತವ್ರು. ವಿಜಯಪುರದಲ್ಲಿ ಯತ್ನಾಳ್ ಉಚ್ಚಾಟನೆ ಆದ ಬಳಿಕವೂ ಸಹಿತ ಒಂದಷ್ಟು ಸಮಸ್ಯೆ ಇದ್ದೇ ಇದೆ. ನಿರಾಣಿ ಮತ್ತು ಬಾಗಲಕೋಟೆಯಲ್ಲಿ ನಿರಾಣಿ ಮತ್ತೆ ಇವ್ರ ನಡುವೆ ಚರಂತಿ ಮಠ ಅವ್ರ ನಡುವೆ ಸಮಸ್ಯೆ ಇದೆ. ಹೀಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇದೆ. PH ಪೂಜಾರ್ ಅಂತೇಳಿ MLC ಇದ್ದಾರೆ ಬಾಗಲಕೋಟೆಯಲ್ಲಿ, ಅವರು ಕೂಡ ಒಂದು ರೀತಿಯಲ್ಲಿ ಅಸಮಾಧಾನದಲ್ಲೇ ಇದ್ದಾರೆ. ಇದೆಲ್ಲವನ್ನ ಸರಿಪಡಿಸಬೇಕು ಅಂತೇಳಿ ಬಹಳ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ವಿಜೇಂದ್ರ. ಆಗಸ್ಟ್ 2ನೇ ತಾರೀಕಿನ ದಿನ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಆ ಜಿಲ್ಲೆಯ ಎಲ್ಲಾ ಪ್ರಮುಖರನ್ನ ಕರೆದು ಒಂದೇ ವೇದಿಕೆಯಲ್ಲಿ ಕರೆದು ಅದು ಏನೇ ಸಮಸ್ಯೆ ಇದ್ರು ಕೂಡ ಮಾತುಕತೆಯನ್ನ ಮಾಡಿ ಚರ್ಚೆ ಮಾಡಿ ಸರಿಪಡಿಸ್ಕೋಬೇಕು. ಯಾಕಂದ್ರೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ದೊಡ್ಡ ಮಟ್ಟದಲ್ಲಿ ಓಪನ್ ಆಗಿಯೇ ಸಂಘರ್ಷ ಉಂಟಾಯ್ತು, ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವ ಮಟ್ಟಕ್ಕೆ ಹೋಯ್ತು. ಆದ್ರೆ ಅವರಿಬ್ಬರನ್ನು ಕೂಡ ಒಂದು ವೇದಿಕೆಯಲ್ಲಿ ಇಬ್ಬರು ಕೈ ಎತ್ತಿ ಇಬ್ರು ಕೂಡ ಸರಿ ಹೋಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮೇಲ್ನೋಟಕ್ಕಾದ್ರೂ ಒಂದು ಮೆಸೇಜ್ ಪಾಸ್ ಮಾಡುವಂತ ಪ್ರಯತ್ನವನ್ನ ಮಾಡಿ ಈ ರೀತಿಯಲ್ಲಿ ಇರುವಂತಹ ಸಮಸ್ಯೆ ಒಂದು ಪರಿಹಾರ ಆಗ್ತಾ ಇದೆ. ಹಾಗಾಗಿ ನಿಮ್ಮನ್ನ ಉಳಿದ ಜಿಲ್ಲೆಯಲ್ಲಿ ಇರುವಂತಹ ಸಮಸ್ಯೆಯನ್ನ ಪರಿಹಾರ ಮಾಡೋದು ದೊಡ್ಡ ವಿಚಾರ ಅಲ್ಲ. ಮಾತುಕತೆಯನ್ನ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರೆಲ್ಲರನ್ನೂ ಕೂಡ ಕರೆದು ಒಂದೇ ವೇದಿಕೆಯಲ್ಲಿ ಕರೆದು ಸಭೆ ನಡೆಸುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. 2ನೇ ತಾರೀಕಿನ ದಿನ ಕರೆಯುವಂತಹ ಸಭೆಯಲ್ಲಿ ಆ ಎಲ್ಲಾ ನಾಯಕರು ಪಾಲ್ಗೊಳ್ತಾರಾ ಅಥವಾ ಅವರ ಬದಲಾಗಿ ಬೇರೆ ಯಾರನ್ನಾರು ಕಳಿಸ್ತಾರ ಸಭೆಗೆ ಗೊತ್ತಿಲ್ಲ. ಆದ್ರೆ ಒಂದು ಪ್ರಯತ್ನಕ್ಕಂತೂ ವಿಜೇಂದ್ರ ಮುಂದಾಗಿದ್ದಾರೆ. ಆ ಮೂಲಕವಾಗಿ ತಾನು ಸಮರ್ಥ ಇದ್ದೀನಿ, ರಾಜ್ಯಾಧ್ಯಕ್ಷ ಆಗಿ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವಂತಹ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ಏನೆಲ್ಲ ಪ್ರಯತ್ನ ಬೇಕು ಅದನ್ನು ಮಾಡ್ತಾ ಇದ್ದೀನಿ, ಎಲ್ಲರನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗಿ ಪಕ್ಷವನ್ನ ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ ಅಧಿಕಾರಕ್ಕೆ ತರಲಿಕ್ಕೆ ಏನೆಲ್ಲ ಮಾಡ್ಬೇಕೋ ಅದನ್ನ ಮಾಡ್ಲಿಕ್ಕೆ ತಾನು ಸಮರ್ಥನಿದ್ದೀನಿ ಅನ್ನೋದನ್ನ ತೋರ್ಪಡಿಸೋಕೆ ಹೈಕಮಾಂಡ್ಗೂ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೋಸ್ಕರ ಇವರು ಈಗ ಸಭೆಯನ್ನ ಕರೆದಿದ್ದಾರೆ. ಸಭೆ ಎಷ್ಟರ ಮಟ್ಟಿಗೆ ಯಶಸ್ಸಾಗತ್ತೆ, ವಿಜೇಂದ್ರ ಅವರಿಗೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಸಿಗತ್ತೆ, ಸಮಸ್ಯೆ ಎಷ್ಟರ ಮಟ್ಟಿಗೆ ಪರಿಹಾರ ಆಗತ್ತೆ ಅನ್ನೋದು ಸಭೆ ಆದ ನಂತರದ ದಿನಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಸಿಂಚನಾ. ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.